ಈಗ ಒಂದು ಕ್ಯಾಬಿನೆಟ್ ಅನ್ನ ನಾವು ಪುನರಚನೆ ಮಾಡುವಾಗ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಅಸಮಾಧಾನಗಳು ಇರ್ತವೆ. ಇರೋದನ್ನ ಸಂಪೂರ್ಣವಾಗಿ ಸಮಾಧಾನ ತರುವಂತ ಕ್ಯಾಬಿನೆಟ್ ರಚನೆ ಮಾಡ್ತಕ್ಕಂಥದ್ದು ಯಾರ ಕೈಯಿಂದ ಯಾವ ಪಕ್ಷದಿಂದನೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಈ ಅಸಮತೋಲನ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾದಂತ ಒಂದು ಅವಶ್ಯಕತೆ, ಅದರ ಅಗತ್ಯತೆನೂ ಕೂಡ ಇದೆ. ಅಸಮತೋಲನ ಆಗ್ಬಾರ್ದು. ಈಗ 7 ಜನ ಶಾಸಕರಿದ್ದು ಒಬ್ರು ಪ್ರತಿನಿಧಿ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಆ ಜಿಲ್ಲೆಗೆ, ಆ ಜನರಿಗೆ, ಅಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಮಾಡುವಂತ ಅವಮಾನ ಅಂತಾನು ಕೂಡ ತಿಳ್ಕೊಬೇಕು. ರಾಜ್ಯ ನಾಯಕರು ಎಲ್ಲರೂ ಕೂತ್ ಚರ್ಚೆ ಮಾಡಿದ್ರೆ ಗೊಂದಲಗಳಾಗ್ತಾ ಇರ್ಲಿಲ್ಲ. ಕೇವಲ ಹೈಕಮಾಂಡ್ ಇವರು ಪಟ್ಟಿ ಇಸ್ಕೊಂಡು ಕಳಿಸಿ ಅವರೇ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಒಳ್ಳೇದು. ನೆಕ್ಸ್ಟ್ 28 ಚುನಾವಣೆ ನಾವೆಲ್ಲ ಗೆಲ್ಬೇಕನ್ನ, ಅದಕ್ಕೆ ಏನ್ ಸೂಕ್ತ ಅಂತ ಇದೆ ಆ ತೀರ್ಮಾನ ಅವ್ರು ಮಾಡಿದ್ದಾರೆ. 3 ಸರಿ ಆಗಿರೋದು, 2 ಸರಿ ಅಲ್ಲ, ಇನ್ನೊಂದ್ಸರಿ ಆಗ್ಬಿಡ್ತೀರಿ. 3 ಸರಿ ಎಲ್ಲ ಆಗಿರೋದು. ಮೊದಲನೇ ಸರಿ ಮಂಕಾಳ್ ವೈದ್ಯನ ಸೇರಿಸಿದ ಪಟ್ಟಿ, ಅವನು ಸೀರಿಯಲ್ ನಂಬರ್ 11 ಏನೋ ಇದೆ ಅವನು. ಆ ನಂತರ ಅವನ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದ್ರು. ಆ ನಂತರ ಆಯಮ್ಮ ಯಾರು ಶಾಂತನಗೌಡ ಆಯಮ್ಮನ್ ಸೇರಿಸಿದ್ದು ಒಂದ್ ಪಟ್ಟಿ, ಬೋಸರಾಜನ್ ಸೇರಿಸಿದ್ದು ಒಂದ್ ಪಟ್ಟಿ. ಅದೆಲ್ಲ ಆದ್ಮೇಲೆ ಅಂತಿಮವಾಗಿ ಆಯಮ್ಮನ್ ತೆಗೆದದ್ದು, ಬೋಸರಾಜನ್ ತೆಗೆದಿದ್ದು ಇನ್ನೊಂದು ಪಟ್ಟಿ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ಏನಾಗ್ತದೆ, ದಿ ಕ್ರೆಡಿಬಿಲಿಟಿ ಆಫ್ ದಿ ಹೈಕಮಾಂಡ್ ವಿಲ್ ಬಿ ಎರೋಡೆಡ್ ಅಕಾರ್ಡಿಂಗ್ ಟು ಮೈ ವರ್ಷನ್. ಯಾರು ಇಡ್ತಾ ಇದೆ, ಯಾರು ಇಡ್ತಾ ಇಲ್ಲ ಅನ್ನೋ ಚರ್ಚೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ನಲ್ಲಿ ಪಟ್ಟಿ ಇಟ್ಕೊಂಡು ಎಲ್ಲಾರನ್ನು ಕೂಡಿಸ್ಕೊಂಡು ಏನಪ್ಪಾ ಈ ಜಿಲ್ಲೆ ಮಾಡಿದ್ರೆ ಇವ್ರು ಮಾಡಿದ್ರೆ ಏನು ಅಂತ ಅಂದ್ರೆ ಇವ್ರಿಗೆ ಅಲ್ಲಿ ಕೂತ್ಕೊಂಡು ಪಟ್ಟಿ ಇಟ್ಕೊಂಡು ಮಾಡ್ತಾರೆ. ಮಾಡಿದ್ಮೇಲೆ ಅದೆಲ್ಲ ಏನು ಪರಿಣಾಮ, ಸತ್ಪರಿಣಾಮನೋ ದುಷ್ಪರಿಣಾಮನೋ ಮುಂದೆ ನಿರ್ಮಾಣಗಳಲ್ಲಿ ಕಾದ್ ನೋಡೋಣ. ಇಲ್ಲ, ಅವ್ರದ್ದು ಬರ್ಡೇ ಇದಕ್ಕೆ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದಾ? ನನಗೇನು ಒಳಗಡೆದೇನು ಗೊತ್ತಿಲ್ಲಪ್ಪ, ನೀವ್ ಹೇಳಿದ್ರೆ ಒಳಗಡೆದೇನು ಅಂತ ತಿಳ್ಕೊಳ್ತೀನಿ. ಅದೇನಪ್ಪ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ, ಅವರು ಉದ್ದೇಶಪೂರ್ವಕವಾಗಿ ಗೈರು ಆಗಿರ್ತಕ್ಕಂಥದ್ದು ಆಗಿದ್ರೆ ಅದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ, ಹೌದಲ್ವಾ? ಯಾರು? ನಾನ್ ಮಾತಿಲ್ಲ, ಕತೆ ಆಡಿಲ್ಲ. ನೆನ್ನೆ ಸಾಯಂಕಾಲ ಹೋಗಿ 9:15 ಗಂಟೆಗೆ ನಾನು ಅವ್ರಿಗೆ ಬರ್ಡೇ ವಿಶಸ್ ಹೇಳಿ ಬಂದೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಮಂಡ್ಯ ಅಂತ ಜಿಲ್ಲೆಗೆ 2 ಕೊಡ್ತಾರೆ, ಕಲಬುರಗಿ ಅಂತ ಜಿಲ್ಲೆ 3 ಕೊಡ್ತಾರೆ. ಅದಪ್ಪ, ಈಗಾಗ್ಲೇ ಹೇಳದಲ್ರಿ, ನಾವು ಫಸ್ಟ್ ಆಫ್ ಆಲ್ 2 ಅಂಶ. ಒಂದು, ನಮ್ಗೆ ಹೆಚ್ಚು ಪ್ರಾತಿನಿಧ್ಯ ಬೇಕು ಜಿಲ್ಲೆಗೆ ಅಂತ ಕೇಳೋದು. 2ನೇದು, ಮೊದಲನೇದು ಪ್ರಾತಿನಿಧ್ಯ ಕೊಡಿ, ನಮ್ಗೆ ನಮ್ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲದ ರೀತಿ ಆಗ್ಬಾರ್ದು ಅನ್ನೋದು ಬೇಡಿಕೆ ಇದೆಯಲ್ಲ, ಅದು ಪ್ಯಾರಮೌಂಟ್. ಎಷ್ಟು ಜಿಲ್ಲೆಗಳಿಗೆ ನೀವು ಹೇಳ್ದಂಗೆ 9 ಜಿಲ್ಲೆಗಳಿಗೆ, ಅದರಲ್ಲೂ ಕೋಲಾರ ಅಂತದ್ದು 7 ಶಾಸಕರು ಇದ್ದಾರೆ. ಚಿಕ್ಕಮಂಗ್ಳೂರು 5 ಗೆದ್ದಿದ್ದಾರೆ, ರಾಯಚೂರು ಗೆದ್ದಿದ್ದಾರೆ, ಕೊಡಗು, ಉಡುಪಿ, ರಾಯಚೂರು ಮತ್ತೆ ಎಲ್ಲ 5 ಸ್ಥಾನನೂ ಗೆದ್ದಿದ್ದಾರೆ. ಕೋಲಾರ 7 ಸ್ಥಾನ ಗೆದ್ದಿದ್ದಾರೆ, 5 ಇದ್ರಲ್ಲಿ ಗೆದ್ದಿದ್ದಾರೆ, ಯಾವ್ದು ಚಿಕ್ಕಮಂಗ್ಳೂರಲ್ಲಿ. ಈ ರೀತಿ ಎಲ್ಲ ಅಸಮತೋಲನ ಆದ್ರೆ ಈಗ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇನ್ನೇನು 2028 ಇನ್ನೇನು ಈಗಾಗ್ಲೇ ಆಗಸ್ಟ್ ತಿಂಗಳು ಮುಗಿತಾ ಬಂದಿದೆ. ಈಗಾಗ್ಲೇ 2027, 26, 28 ಬಿಟ್ಬಿಡಿ, ಆ ಕಡೆ 6 ತಿಂಗಳದು. ಈ ವರ್ಷ ಪೂರ್ತಿ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳು, ಕಾರ್ಪೊರೇಷನ್ ಎಲೆಕ್ಷನ್ ಈ ವರ್ಷ ಡಿಸೆಂಬರ್ ಒಳಗಡೆ ಎಷ್ಟಾದ್ರೂ ಮಾಡ್ಲೇಬೇಕು. 5 ವರ್ಷ ಆದ್ರೂ ಕೂಡ ಚುನಾವಣೆಗಳನ್ನು ಮಾಡದೆ ಮುಂದೂಡ್ಕೊಂಡು ಹೋಗ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ. ಈ 73 ಮತ್ತೆ 74ನೇ ಸಂವಿಧಾನ ತಿದ್ದುಪಡಿನಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಏನು ಅನ್ಟೈಡ್ ಗ್ರಾಂಟ್, 15th ಫೈನಾನ್ಸ್ ಕಮಿಷನ್, 16th ಫೈನಾನ್ಸ್ ಕಮಿಷನ್ ನಲ್ಲಿ ಬರ್ತಕ್ಕಂಥ ಅನುದಾನ ಎಲ್ಲ ಅವರು ಹೋಲ್ಡ್ ಮಾಡಿದ್ದಾರೆ. ಅದರಿಂದ ನಮ್ಮ ರಾಜ್ಯದ ಜನರಿಗೂ ಕೂಡ ಅನಾನುಕೂಲ ಆದಂಗಾಗುತ್ತೆ.
ಚುನಾಯಿತ ಪ್ರತಿನಿಧಿಗಳು ಇರಬೇಕು. ಇದ್ದಾಗ್ಲೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ರಿಯವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇರೋದು. ಅಲ್ಲ ಸರ್